ಅಯೋಧ್ಯೆಯಲ್ಲಿ ನಾಳೆ ಒಂದು ಅದ್ಭುತ ಅಚ್ಚರಿ ನಡೆಯಲಿದೆ. ಅಯೋಧ್ಯೆ ಆ ಒಂದು ಅಚ್ಚರಿ ಅದ್ಭುತಕ್ಕೆ ಸಾಕ್ಷಿಯಾಗಲಿದೆ. ಅಯೋಧ್ಯೆಯಲ್ಲಿ ನಾಳೆ ನಡೀತಕ್ಕಂತಹ ವಿಚಾರಗಳನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದ್ರೆ ಅದೆಂತದ್ದು ಅಯೋಧ್ಯ ನಗರದಲ್ಲಿ ನಡೀತಾ ಇದ್ದಂತಹ ಆ ಒಂದು ಅಚ್ಚರಿ ವಿಚಾರ? ಎಸ್, ಇದ್ರ ಬಗ್ಗೆ ಹೇಳ್ತೀನಿ. ನಾನು ಕಾವ್ಯ ಹೆಗಡೆ. ಹೌದು, ಅಯೋಧ್ಯೆಯಲ್ಲಿ ನಾಳೆ ಅದ್ಭುತ ನಡೆಯಲಿದೆ. ಹನುಮಾನ್ ಗಢಿ ದೇಗುಲದ ಪ್ರಧಾನ ಅರ್ಚಕ ಮಹಂತ ಪ್ರೇಮದಾಸ್ ಅವರು 70 ವರ್ಷದಲ್ಲೇ ಮೊದಲ ಬಾರಿಗೆ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, 70 ವರ್ಷದಲ್ಲೇ ಮೊದಲ ಬಾರಿಗೆ ಆಲಯದ ಆವರಣದಿಂದ ಹೊರಗೆ ಕಾಲಿಡ್ತಾ ಇದ್ದಾರೆ. ಎಸ್, ಹನುಮಾನ್ ಗಢಿ ಈ ಒಂದು ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಮಹಂತ ಪ್ರೇಮದಾಸ್ ಅವರು 70 ವರ್ಷದಲ್ಲೇ ಮೊದಲ ಬಾರಿಗೆ, ಪ್ರಪ್ರಥಮ ಬಾರಿಗೆ ಆ ಒಂದು ದೇವಸ್ಥಾನದ ಆಯಕಟ್ಟಿದೆಯಲ್ಲ, ಆ ಒಂದು ಆಯಕಟ್ಟಿನ ಹೊರಗಡೆ ಕಾಲಿಡ್ತಾ ಇದ್ದಾರೆ. 70 ವರ್ಷಗಳಲ್ಲಿ ಮೊದಲನೇ ಬಾರಿ ಅಂತಂದ್ರೆ 70 ವರ್ಷದಿಂದ ಆ ಒಂದು ದೇವಾಲಯದಲ್ಲೇ ಅವರು ಕಟ್ಟುನಿಟ್ಟಿನ ಪೂಜೆಯನ್ನ ಮಾಡ್ತಾ ಇದ್ದಂತಹ ಪ್ರೇಮದಾಸ್ ಅವರಿಗೆ ಒಂದು ಆಸೆ ಇದೆಯಂತೆ. ಆ ಒಂದು ಆಸೆಯನ್ನ ನೆರವೇರಿಸಿಕೊಳ್ಬೇಕು ಅಂತ ಹೇಳಿ 70 ವರ್ಷದ ಅವಧಿಯಲ್ಲಿ ಅದೇ ದೇವಸ್ಥಾನದಲ್ಲಿ, ಅಂದ್ರೆ ಅಯೋಧ್ಯೆಯ ಒಂದು ಏನ್ ಹೇಳ್ತಾರೆ, ಹನುಮಂತನ ದೇವಸ್ಥಾನದಲ್ಲಿ ಇದ್ದಂತಹ ಅರ್ಚಕರು ಪ್ರೇಮದಾಸ್ ಅವರು ಈಗ ಹೊರಗೆ ಕಾಲಿಡ್ತಾ ಇದ್ದಾರೆ. ಅಕ್ಷಯ ತೃತೀಯದ ದಿವಸವಾಗಿರುವಂತಹ ನಾಳೆ ಹನುಮಾನ ಮಂದಿರದಿಂದ ಕೆಲವೇ ಅಡಿಯಲ್ಲಿ ದೂರದಲ್ಲಿರುವಂತಹ ಬಾಲರಾಮನ ಮಂದಿರಕ್ಕೆ ತೆರಳಬೇಕು ಎನ್ನುವಂತಹ ಆಸೆಯನ್ನ ಪ್ರೇಮದಾಸ್ ಅವರು ಇಟ್ಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು 70 ವರ್ಷಗಳ ಬಳಿಕ ಬಾಲರಾಮನ ಮಂದಿರಕ್ಕೆ ಮೊದಲನೇದಾಗಿ ಕಾಲಿಡ್ತಾ ಇದ್ದಾರೆ. ಹೊರಗಡೆ ಪ್ರಪಂಚದಲ್ಲಿ ಕಾಲಿಡ್ತಾ ಇದ್ದಾರೆ. ಬಾಲರಾಮನ ಮಂದಿರಕ್ಕೆ ಅವರು ತೆರಳ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಅಂದಾಜು 32 ಎಕರೆ ಪ್ರದೇಶದಲ್ಲಿ ಹನುಮಾನ್ ಗಢಿ ದೇವಾಲಯ ವಿಸ್ತರಣೆಗೊಂಡಿದೆ. ಶತಮಾನಗಳಿಂದಲೂ ಕೂಡ ಇದನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಸಂಪ್ರದಾಯದ ಪ್ರಕಾರ ಆ ಒಂದು ಆಲಯದ ಅಧಿಪತಿ ಅಂದ್ರೆ ಗದ್ದಿ ನೌಶಿನ್ ಅವರು ತಮ್ಮ ಜೀವನವಿಡೀ ಅದೇ ದೇವಾಲಯದಲ್ಲಿ ಇರಬೇಕು, ಹೊರಗಡೆ ಬರೋ ಹಾಗಿಲ್ಲ. ಆದರೆ ಈಗ ಪ್ರಪ್ರಥಮ ಬಾರಿಗೆ ಪ್ರೇಮದಾಸ್ ಅವರು ಆ ಒಂದು ಕಟ್ಟಳೆಗಳನ್ನ ಒಡಿತಾ ಇದ್ದಾರೆ. 18ನೇ ಶತಮಾನದಲ್ಲಿ ದೇವಾಲಯ ಸ್ಥಾಪನೆಯಾಗಿನಿಂದಲೂ ಕೂಡ ಶುರುವಾಗಿ ಈ ಒಂದು ಸಂಪ್ರದಾಯ ಆಚರಿಸಿಕೊಂಡು ಬರಲಾಗಿದೆ. ಚಾಚು ತಪ್ಪದೆ ಪಾಲಿಸಿ ಬರ್ತಾ ಇದ್ದಾರೆ. 21ನೇ ಶತಮಾನದಲ್ಲಿ ಆ ಒಂದು ಆಲಯದಿಂದ ಹೊರಗಡೆನೆ ಕಾಲಿಡದೆ ಇರುವಂತಹ ಪ್ರೇಮದಾಸ್ ಅವರು ಬಾಲರಾಮನ ದರ್ಶನಕ್ಕಾಗಿ ಈಗ ಹೊರಗಡೆ ಕಾಲಿಡ್ತಾ ಇದ್ದಾರೆ. ಈ ಒಂದು ಸಂಪ್ರದಾಯ ತುಂಬಾ ಕಠಿಣವಾದುದು. ನ್ಯಾಯಾಲಯಗಳಿಗೂ ಕೂಡ ಹಾಜರಾಗಲು ಅವಕಾಶ ಇರಲಿಲ್ಲ ಆ ಒಂದು ಸ್ಥಳಕ್ಕೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆ ದೇವಾಲಯದ ಬಗ್ಗೆ ಮಾತನಾಡಬೇಕಾದ್ರೆ ಸ್ಥಳೀಯರು ಮಾತನಾಡ್ತಾರೆ ಏನು ಅಂತಂದ್ರೆ, 18ನೇ ಶತಮಾನದಲ್ಲಿ ದೇವಾಲಯ ಸ್ಥಾಪನೆ ಆಗಿರುತ್ತೆ. ಶುರುವಾಗಿನಿಂದಲೂ ಕೂಡ ಆ ಒಂದು ಸಂಪ್ರದಾಯಗಳನ್ನ ಚಾಚು ತಪ್ಪದೆ ಪಾಲನೆಯನ್ನ ಮಾಡ್ಕೊಂಡು ಬರ್ಲಾಗ್ತಾ ಇರುತ್ತೆ. ಆ ಒಂದು ಸಂಪ್ರದಾಯವನ್ನ ಕಠಿಣವಾಗಿ ಫಾಲೋ ಮಾಡ್ಕೊಂಡು ಬರ್ಬೇಕಾಗಿರುವಂತಹ ಸಂದರ್ಭ ಬರುತ್ತೆ. ಆಗ ಪ್ರೇಮದಾಸ್ ಅವರು ಆ ಒಂದು ವ್ರತವನ್ನ ಕಠಿಣವಾಗಿ ಮಾಡ್ತಾ ಬರ್ತಾರೆ. ನ್ಯಾಯಾಲಯಗಳಿಗೂ ಕೂಡ ಹಾಜರಾಗಲು ಆ ಒಂದು ಪ್ರದೇಶದಲ್ಲಿ ಎಂಟ್ರಿ ಇಲ್ಲ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಪ್ರಸ್ತುತ ದೇವಾಲಯದ ಮಹಂತರಾಗಿರುವಂತಹ ಪ್ರೇಮದಾಸ್ ಅವರು ತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಪ್ರಾಂಗಣವನ್ನ ತೊರೆದು ಹೊರಗಡೆ ಪ್ರಪಂಚಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಇತ್ತೀಚೆಗೆ ಅವರು ಬಾಲರಾಮನ ದಿವ್ಯ ಮಂದಿರವನ್ನ ದರ್ಶನ ಮಾಡಬೇಕು ಎನ್ನುವಂತಹ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರಂತೆ. ಇದೇ ವಿಚಾರವನ್ನ ಅಖಾರದ ಗಮನಕ್ಕೆ ತರೋದಾದ್ರೆ, ಅಂದ್ರೆ ಆ ಮಂಡಳಿಯ ಗಮನಕ್ಕೆ ತರ್ತಾರೆ. ಆ ಮಂಡಳಿಯ ಸದಸ್ಯರೆಲ್ಲರೂ ಕೂಡ ಆ ಒಂದು ಕಟ್ಟುನಿಟ್ಟಿನ ವ್ರತವನ್ನ ನೆನಪಿನಲ್ಲಿ ಇಟ್ಟುಕೊಂಡು, ಸರಿ ಆಯ್ತು, ಅವರು ಬಾಲರಾಮನ ಒಂದು ದೇವಾಲಯಕ್ಕೆ ಹೋಗ್ತಾ ಇದ್ದಾರಲ್ಲ, ಆಯ್ತು ಅಂತ ಒಪ್ಕೊಂಡಿದ್ದಾರೆ. ಸರ್ವಾನುಮತದಿಂದ ಇದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಲ್ಲಿರುವಂತಹ ಆಡಳಿತ ಮಂಡಳಿ ಕೂಡ. ಏಪ್ರಿಲ್ 30ರಂದು ಅಕ್ಷಯ ತೃತೀಯ ದಿನ ಆಲಯದ ಅಧಿಪತಿಯಾಗಿರುವಂತಹ ಮಹಂತಾರರನ್ನ ಮೆರವಣಿಗೆಯ ಮೂಲಕ ಅಯೋಧ್ಯೆಯ ರಾಮ ಮಂದಿರಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಈ ಒಂದು ಮೆರವಣಿಗೆಯಲ್ಲಿ ಮಹಂತ ಪ್ರೇಮದಾಸರನ್ನ ಆನೆ, ಒಂಟೆ, ಅಶ್ವಗಳ ಮೂಲಕ ಕರೆದುಕೊಂಡು ಹೋಗಲಾಗ್ತಾ ಇದೆ. ಯಾಕಂತಂದ್ರೆ 70 ವರ್ಷಗಳಿಂದ ಅವರು ಆ ಒಂದು ದೇವಾಲಯದಲ್ಲೇ ಇದ್ದಾರೆ. ಅವರನ್ನ
ಪೂರ್ತಿಯಾಗಿ ಸ್ವಾಗತ ಮಾಡಲಿಕ್ಕೆ ರಾಮ ಮಂದಿರ ಅಲ್ಲಿರುವಂತಹ ಸಿಬ್ಬಂದಿಗಳು ರೆಡಿ ಆಗಿದ್ದಾರೆ. ಏಪ್ರಿಲ್ 30ರಂದು ಅಕ್ಷಯ ತೃತೀಯ ದಿನ ಆಲಯದ ಅಧಿಪತಿಯಾಗಿರುವಂತಹ ಮಂಥರರನ್ನ ಮೆರವಣಿಗೆಯ ಮೂಲಕ ಅಯೋಧ್ಯೆಯ ರಾಮ ಮಂದಿರಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಈ ಒಂದು ಮೆರವಣಿಗೆಯಲ್ಲಿ ಮಹಂತ ಪ್ರೇಮದಾಸರನ್ನ ಆನೆ, ಅಶ್ವ, ಒಂಟೆ ಇದರ ಮೂಲಕ ಕರೆದುಕೊಂಡು ಹೋಗಲಾಗ್ತಾ ಇದೆ. ನಾಗ ಸಾಧುಗಳು, ಅವರ ಶಿಷ್ಯರು, ಭಕ್ತ ಸಮೂಹ ಇದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಲಿದೆ. ಬೆಳಿಗ್ಗೆ 7 ಗಂಟೆಯ ಸರಿಸುಮಾರು ನದಿ ತೀರದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ನಂತರ ಆ ಒಂದು ಆಲಯಕ್ಕೆ ಹೋಗ್ತಾರೆ. ಮಹಂತ ಪ್ರೇಮದಾಸ್ ಅವರು ಬಾಲರಾಮ ಮಂದಿರಕ್ಕೆ ತೆರಳಲಿದ್ದಾರೆ. ಏನೇ ಆದ್ರೂ ಕೂಡ 70 ವರ್ಷದಿಂದ ಆ ಒಂದು ಆಯಕಟ್ಟಿನ ಜಾಗದಲ್ಲೇ ಇದ್ದು ಈಗ ಹೊರಗಡೆ ಪ್ರಪಂಚಕ್ಕೆ ಕಾಲಿಡ್ತಾ ಇದ್ದಾರೆ ಅಂತಂದ್ರೆ ಅದೊಂಥರ ಅದ್ಭುತ. ಮತ್ತು ಅವರ ಇಚ್ಛೆ ಆಸೆಗಳನ್ನ ಆ ಒಂದು ಆಡಳಿತ ಮಂಡಳಿ ಅಂದ್ರೆ ಹನುಮಾನ್ ದೇವಸ್ಥಾನದ ಆಡಳಿತ ಮಂಡಳಿ ಕೇಳ್ತಾ ಇದೆ ಅನ್ನೋದು ಕೂಡ ಇದೊಂಥರ ಪುಣ್ಯ ಅಂತಾನೆ ಹೇಳ್ಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.